ಇದಕ್ಕಿಂತ ಮುಂಚೆ ಪಾರ್ಟಿಯಿಂದ ಉಚ್ಚಾಟನೆ ಆಗಿದ್ದಾರ. ಅವರು ಕೂಡ ಎಲ್ಲೋ ಕಡೆ ಇರಿಸಿ ಮುರಿಸಿ ಇರಬಹುದು. ನಮಗೇನು ನಮ್ಮ ಕಾರ್ಯಕರ್ತರಿಗೇನಿದೆ ನೋಡಿ, ಹೆಂಗನಾಗ್ಲಿ ನಮ್ಮ ಹಿಂದೂಪರ ಕಾರ್ಯಕರ್ತರು ಈ ಭಾಗದಲ್ಲಿ ಇದ್ದಂತ ನಾಯಕರು ಎಲ್ಲರೂ ಕೂಡ ಬೇಕಂತಾರ. ಇವಾಗ ಪಾರ್ಟಿ ಇವತ್ತು ಚುನಾವಣೆ ನಡೀತಿದೆ ಅಂದ್ರಗಿನ ಎಲ್ಲರೂ ಕೂಡ ಬಂದು ಇಲ್ಲಿ ಎಲ್ಲರೂ ಕೂಡ ಕರೆಪ್ಪನವರು ಬಂದಾರ, ನಮ್ಮ ಅಶೋಕಣ್ಣವ್ರು ಇದಾರ, ನಮ್ಮ ತೀರ್ದಾಳ್ ಶಾಸಕರು ಇದಾರ, ನಮ್ಮ ಅಣ್ಣವರು MLC ಶಾಸಕರು ಇದಾರ, ಎಲ್ಲರೂ ಕೂಡ ಇದೀವಿ. ಎಲ್ಲರೂ ಕೂಡ ಸೇರಿ ಎಲೆಕ್ಷನ್ ಮಾಡ್ತಾ. ಅವ್ರಿಗೆ ಏನಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ ನನ್ಗೆ ಎಲ್ಲೋ ತ್ರಾಸಾಗಿತ್ತು, ತ್ರಾಸಾದಂತ ಟೈಮ್ ಬಂದ್ರೆ ಏನು ಬರ್ಲಾರ್ದ್ರೆ ಏನು ಅಂತೇಳಿ ಅದು ಪ್ರಶ್ನೆ ಆಗಿದೆ. ಅವ್ರು ಬಂದು ಮಾಡ್ತಾರೆ ಅಂದ್ರೆ ನಾವ್ಯಾರು ಅಡ್ಡಿಪಡಿಸಕ್? ಅವ್ರು ದೊಡ್ಡ ನಾಯಕರಿದಾರ, ನಮ್ಮ ನಾಯಕರಿದಾರ ಸರ್. ಇಲ್ಲ, ನಾನು ಐ ಆಮ್ ರೆಡಿ ಟು ವರ್ಕ್ ರೀ. ನಾವೆಲ್ಲರೂ ಕೂಡ ನಮ್ಮೆಲ್ಲ ಕಾರ್ಯಕರ್ತರು ನಾವು ರೆಡಿ ಆಗಿ ಕೆಲಸ ಮಾಡಕ ನಾವು ರೆಡಿ ಆಗಿದ್ದೀವಿ. ಹೌದ್ರಿ ಹೌದ್ರಿ. ಇಲ್ಲ, ಎಲ್ಲರೂ ಒಪ್ಪಿಗಿದೆ ನೋಡ್ರಿ. ಈಗ ಅಕಸ್ಮಿತವಾಗಿ ಮೇಟಿ ಸಾಬ್ರು ಅವರು ಅಕಾಲಿಕ ಮರಣದಿಂದ ಚುನಾವಣೆ ನಡೀತಾ ಇದೆ. ಇವತ್ತು ನಡೆಯುವಂತ ಸಂದರ್ಭದಲ್ಲಿ ಇವತ್ತು ಅವ್ರಿಗೆ ಬೇರೆ ಬೇರೆ ಕಾರಣಗಳಿಂದ ದೂರ ಇದ್ರು. ನಮ್ಮ ಯಾರು ಕೂಡ ಇವತ್ತು ಅವತ್ತು ಬಿಟ್ಟುಕೊಟ್ಟಿಲ್ಲ ಯತ್ನಾಳ್, ಇವತ್ತು ಕೂಡ ಬಿಟ್ಟುಕೊಟ್ಟಲ್ಲ, ಮುಂದೆ ಕೂಡ ಬಿಟ್ಟುಕೊಡೋ ಪ್ರಶ್ನೆ ಇದೆಲ್ಲ. ಆದ್ರೆ ಟೆಕ್ನಿಕಲಿ ತೊಂದರೆ ಇರೋ ಕಾರಣ ಮುಂದಿನ ದಿನಗಳೆಲ್ಲ ಅದನ್ನ ಸರಿಪಡಿಸಿಕೊಂಡು ಮತ್ತೆ ಪುನಃ ಪಾರ್ಟಿಗೆ ಜೋಡಿಸುವಂತ ಕೆಲಸ ನಾವೆಲ್ಲರೂ ಕೂಡ ಸೇರಿ ಮಾಡ್ತೀವಿ. ನೋಡಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವತ್ತಿದ್ರು ಕೂಡ ಅವತ್ತು ನಮ್ಮ ನಾಯಕರು ಬಸವರಾಜ ಪಾಟೀಲ್ ಯತ್ನಾಳ್ ಅವರನ್ನು ಒಪ್ಕೊಂಡಿದ್ವಿ. ಇವತ್ತು ಕೂಡ ನಾವು ಬಸವರಾಜ ಪಾಟೀಲ್ ಯತ್ನಾಳ್ ಅವರು ನಮ್ಮ ನಾಯಕರಂತ ಇದೀವಿ. ಬೇರೆ ಬೇರೆ ಕಾರಣಗಳಿಂದ ಅವರಿಗೆ ಪ್ರಚಾರಕ್ಕೆ ಹೋಗ್ಬೇಕಾ ಬೇಡ ಅನ್ನಂತ ಟೈಮಲ್ಲಿ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ, ಹಿಂದೂ ಪರ ಕಾರ್ಯಕರ್ತರೆಲ್ಲರೂ ಕೂಡ ಬಸವರಾಜ ಪಾಟೀಲ್ ಯತ್ನಾಳ್ ಅವ್ರು ಬರ್ರಿ ಅನ್ನಂತ ಒತ್ತಾಯವನ್ನು ಕೂಡ ಮಾಡ್ತಿರೋ ಕಾರಣ ಎಂತ ಪರಿಸ್ಥಿತಿಯಲ್ಲಿ ಕೂಡ ಅವ್ರು ಬಂದ್ರೆ ನಮ್ಗೆ ದೊಡ್ಡ ಶಕ್ತಿನೇ. ನಮ್ಮ ರಾಜ್ಯಾಧ್ಯಕ್ಷರು ಆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಇವ್ರು ಬರಬಾರ್ದು ಅವ್ರು ಬರಬಾರ್ದು ಏನಿಲ್ಲ. ಇಲ್ಲಿ ಸಂಗಮ ಸೇರಿದೆ. ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಜಿಲ್ಲೆಗಳಿದ್ದಂತ ಎಲ್ಲಾ ನಾಯಕರು ಶಾಸಕರೆಲ್ಲರೂ ಕೂಡ ಸಂಗಮ ಆಗಿ ಇವತ್ತು ಚುನಾವಣೆ ಮಾಡ್ತಾ ಇದೀವಿ. ಇವತ್ತು ಕೂಡಲ ಸಂಗಮದಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ನಾಯಕರೆಲ್ಲರೂ ಕೂಡ ಸಂಗಮ ಆಗಿ ಚುನಾವಣೆ ಮಾಡ್ತಾ ಇದ್ವು. ಅವ್ರಿಗೆ ಬೇರೆ ಬೇರೆ ಕಾರಣಗಳಿಂದ ಟೆಕ್ನಿಕಲಿ ಪ್ರಾಬ್ಲಮ್ ಇರೋ ಕಾರಣ ಎಂತ ಪರಿಸ್ಥಿತಿಯಲ್ಲಿ ಬರಬೇಕಾ ಬರಬಾರ್ದನ್ನಂತ ಯೋಚನೆ ಇದೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಅಧ್ಯಕ್ಷರು ಮನಸ್ಸಿನಲ್ಲಿ, ನಮ್ಮೆಲ್ಲ ಇಲ್ಲಿ ಕುಂತಂತ ಎಲ್ಲ ನಾಯಕರ ಮಧ್ಯದಲ್ಲಿ ಕೂಡ ನಮ್ಮ ಬಸವ ಪಾಟೀಲ್ ಯತ್ನಾಳ್ ಅವ್ರು ಬರೋದ್ರಿಂದ ಪಾರ್ಟಿಗೆ ಲಾಭ ಆಗುತ್ತೆ ಅನ್ನೋ ವಿಶ್ವಾಸ ನಮ್ಮೆಲ್ಲರದು ಕೂಡ ಇದೆ, ನಮ್ದು ಕೂಡ ಇದೆ. ಇಲ್ಲ, ಬಹಳ ಮಂದಿ ಇದಾರ್ರಿ. ಅಂದ್ರೆ ನೋಡ್ರಿ, ಯಾಕಂದ್ರೆ ಇವು ಬಿಜಾಪುರ, ಬಾಗಲಕೋಟೆ ಅಖಂಡ ಜಿಲ್ಲೆಗಳ್ರಿ. ಯಾರು ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ. ಈ ಭಾಗದಲ್ಲಿ ಅವ್ರ ನಾಯಕರು, ನಮ್ಮ ನಾಯಕರು ಇದಾರೆ, ಬರ್ಲಿ ಅಂತ ಕೇಳೋದ್ರಿಂದ ತಪ್ಪೇನಿದೆ? ಈ ಕರಾವಳಿ ಪ್ರದೇಶಕ್ಕೆ ಹೋದ್ರೆ ಬೇರೆಯವ್ರು ಕೇಳ್ತಾರ, ಅಲ್ಲಿ ಬರ್ಲಿ ಅಂತ ಕೇಳ್ತಾರ. ಇಲ್ಲ, ಖಂಡಿತವಾಗಿ ಎಲ್ಲ ಕೂಡ ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನು ತಗೋಬೇಕಾಗುತ್ತೆ. ಇನ್ನು ನಾವೆಲ್ಲರೂ ಕೂಡ ಸೇರಿ ಇವತ್ತು ನಾವೆಲ್ಲರೂ ಕೂಡ ಹಿಂದುತ್ವವನ್ನು ಉಳಿಸಂತ ಕೆಲಸ ಆಗಬೇಕು. ಇವತ್ತು ಅನೇಕ ಘಟನಾವಳಿ ವಿಚಾರದ ಬಗ್ಗೆ ತಮಗೆಲ್ಲ ಗೊತ್ತಿರೋಂತ ವಿಚಾರ. ಮುಂದಿನ ದಿನಗಳಲ್ಲಿ ಭಗವತ್ ಧ್ವಜ ಇವತ್ತು ಬಾಗಲಕೋಟೆಯಲ್ಲಿ ಆರ್ಸನ, ಕೇಸರಿ ಬಾವುಟ ಭಾರತೀಯ ಜನತಾ ಪಾರ್ಟಿ ಇವತ್ತು ಬಾಗಲಕೋಟೆಯಲ್ಲಿ ಆರ್ಸನ, ಬಿಜೆಪಿ ಕಮಲವನ್ನು ಅರಳಿಸೋಣ. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.